ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನ ನಗರದ ದುರ್ಗಿಗುಡಿಯಲ್ಲಿ ತುಂಬಾ ಅದ್ದೂರಿಯಾಗಿ ಆಚರಿಸಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆದಿಜಾಂಬವ ರಾಜ್ಯ ಸಮಿತಿ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಮಾನತೆಯ ಹರಿಕಾರ, ದೇಶದ ಮೊದಲ ಕಾನೂನಿನ ಸಚಿವರು, ಭಾರತ ದೇಶ ಕಂಡ ಮಹಾನ್ ವ್ಯಕ್ತಿ ಎಂದು ಅವರನ್ನು ಬಣ್ಣಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಎನ್. ಪ್ರಕಾಶ್, ಪ್ರವೀಣ್ ಕುಮಾರ್ ನಗರಾಧ್ಯಕ್ಷರು, ದೇವೇಂದ್ರಪ್ಪ ಜಿಲ್ಲಾಧ್ಯಕ್ಷರು, ಕೆಂಚಮ್ಮ ವೈಫ್ ಆಫ್ ರಮೇಶ್ ಮಹಿಳಾ ಘಟಕದ ಅಧ್ಯಕ್ಷರು, ಅಜಯ್ ತಾಲೂಕು ಘಟಕ, ವಿನಯ್ ಡಿ ಕಾರ್ಯದರ್ಶಿ, ತಿಮ್ಮೇಶ್ ಮೀನುಗಾರ ಸಂಘದ ಕಾರ್ಯದರ್ಶಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಿಹಿ ವಿತರಣೆ ಮಾಡಿ ನಗರದ ಜನರಿಗೆ ಅವರ ಬಗ್ಗೆ ತಿಳಿ ಹೇಳಿದ್ರು. ಸಂಕಟದಲ್ಲಿ ಬಂದೆ ಆಗಿ ಆಧಾರ ಎಲ್ಲರಿಗೂ ಭೀಮಾ ವಂದನೆಗಳು. ಇಂದು ರಾಜ್ಯಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಬಹಳ ಅದ್ದೂರಿಯಾಗಿ ರಾಜ್ಯ ನಡೀತಿದ್ದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆದಿಜಾಂಬವ ಸಮಿತಿ ವತಿಯಿಂದ ನಮ್ಮ ಶಿವಮೊಗ್ಗ ಶಾಖೆಯಲ್ಲಿ ನಮ್ಮ ಆಫೀಸಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿ ಆಚರಿಸುತ್ತಿದ್ದು, ಇದು ನಮ್ಮ ಒಂದು ಹೆಮ್ಮೆಯ ವಿಷಯ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆದಿಜಾಂಬವ ಸಮಿತಿಯು 25 ವರ್ಷದ ನಿರಂತರ ಸೇವೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ, ನೋಟ್ಬುಕ್, ಪೆನ್ನು, ಕಂಪ್ಯೂಟರ್ ಎಲ್ಲ ಉಚಿತವಾಗಿ ಕೊಡುವಂತ ಪ್ರಯತ್ನ ಮಾಡ್ತಿದ್ದೀವಿ. ಕಾರಣ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಚಿಂತನೆ ಇತ್ತು, ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋ ಒಂದು ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಬಡ ಮಕ್ಕಳಿದ್ದಾರೆ ಅಂತ ಮಕ್ಕಳಿಗೆ ಹುಡುಕಿಸಿ ಅಂತ ಮಕ್ಕಳಿಗೆ ಕಂಪ್ಯೂಟರ್, ಕಲಿಕಾ ಸಾಮಗ್ರಿ, ಕ್ರೀಡಾ ಸಾಮಗ್ರಿ, ಅವರಿಗೆ ಲಲಿತ ಟೇಬಲ್ ಇನ್ನು ಇತ್ಯಾದಿಗಳನ್ನು ನಮ್ಮ ರಾಜ್ಯ ಸಮಿತಿಯನ್ನು ಮಾಡುತ್ತಿದ್ದು, ಇದು ಬಹಳ ದೊಡ್ಡ ಒಂದು 25 ವರ್ಷ ನಿರಂತರ ಸೇವೆಯನ್ನು ಮಾಡುತ್ತಿದ್ದೇವೆ. ಕಾರಣ ಇಷ್ಟೇ, ನಮ್ಮ ಸೇವೆ ಇಡೀ ರಾಜ್ಯದಿಂದ ನಡೀತಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆದಿಜಾಂಬವ ರಾಜ್ಯ ಸಮಿತಿಯಿಂದ ಇಡೀ ರಾಜ್ಯದಂತ. ಕಾರಣ ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಬಡ ಸರ್ಕಾರಿ ಶಾಲೆ ಓದ್ತಿರೋದು ಬಡ ಮಕ್ಕಳು, ಅಂತ ಮಕ್ಕಳಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆದಿಜಾಂಬವ ರಾಜ್ಯ ಸಮಿತಿ ನೆರವಾಗ್ತಿದೆ. ಕಾರಣ ಅಲ್ಲಿ ಬಿಡೋ ಎಲ್ಲ ಸಮಾಜದ ಮಕ್ಕಳಿದ್ದಾರೆ, ಅವರಿಗೆ ನನ್ನ ಸಮಿತಿ ನಿರಂತರ ಸೇವೆಯಲ್ಲಿ ತೊಡಗಿದ್ದು, ಅಂಬೇಡ್ಕರ್ ಆಶಯದಂತೆ ಅವರು ಏನು ಶಿಕ್ಷಣ ಸಂಘಟನೆ ಹೋರಾಟದಲ್ಲಿ ಅವ್ರು ನಮಗೆ ಒಂದು ಸಂವಿಧಾನವನ್ನ ಬರ್ಕೊಟ್ಟು ಒಂದು ಏಕತ್ತಿದ್ರು, ಅದೇ ರೀತಿ ಅವರ ಆಶಯದಲ್ಲಿ ಇಡೀ ರಾಜ್ಯದಂತ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಿದ್ವಿ. ಇದೇ 30ನೇ ತಾರೀಕುವರೆಗೂ ಇಡೀ ಜಿಲ್ಲೆ ಮತ್ತು ಇಡೀ ರಾಜ್ಯಗಳಲ್ಲಿ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ನಿರಂತರ ಸೇವೆಯನ್ನು ಮಾಡುತ್ತಿದ್ದೀವಿ. ಜೈ ಭೀಮ್, ಜೈ ಭೀಮ್, ಜೈ ಅಂಬೇಡ್ಕರ್. ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ 135 ಜಯಂತಿ ಅಂಗವಾಗಿ ಇವತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ. ಈ ಜನ್ಮ ದಿನಾಚರಣೆಯ ಅಂಗವಾಗಿ ನಮ್ಮ ದುರ್ಗಿಗುಡಿ ಕಚೇರಿಯಲ್ಲಿ ನಮ್ಮ ಪ್ರಕಾಶನ ಅವರು, ನಮ್ಮ ರಾಜ್ಯ ಸಮಿತಿಯ ಅಧ್ಯಕ್ಷರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆದಿಜಾಂಬವ ರಾಜ್ಯ ಸಮಿತಿ ಡಿ ಕಚೇರಿಯಲ್ಲಿ ಇವತ್ತು ನಮ್ಮ 135ನೇ ಜನ್ಮದಿನವನ್ನ ಈ ಸಣ್ಣ ಕಚೇರಿಯಲ್ಲಿ ಇವತ್ತು ಮಾಡಿದೀವಿ. ಇನ್ನು ದೊಡ್ಡದಾಗಿ ಮುಂದಿನ ವರ್ಷದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ದೊಡ್ಡದಾಗಿ ಮಾಡೋಣ ಅಂತ ಹೇಳಿ, ಒಳ್ಳೇದಾಗ್ಲಿ ಅವರಿಗೆ. ಹಾಗೆ ಅವರ ಕಾರ್ಯಗಳು ಶಾಲಾ ಮಕ್ಕಳಿಗೆ ಹಾಗೂ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಂದ ಹಿಡಿದು ಸಣ್ಣ ಪುಟ್ಟ ಪುಸ್ತಕ ಮತ್ತೆ ಬ್ಯಾಗುಗಳು ಮತ್ತೆ ಶೂಗಳು, ಆಟ ಸಾಮಾನು
ಈ ಒಂದು ಕಾರ್ಯದಲ್ಲಿ ಅವರು ನಿತ್ಯ ಪ್ರವೃತ್ತರಾಗಿರ್ತಾರೆ. ಅವರಿಗೆ ನಮ್ಮ ಮೀನುಗಾರಿಕೆ ಇಲಾಖೆಯ ಪರವಾಗಿ ಹಾಗೆ ನಮ್ಮ ಸೊಸೈಟಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಇವರ 135ನೇ ಜನ್ಮೋತ್ಸವವನ್ನು ನಮ್ಮ ಈ ಕಚೇರಿಯಲ್ಲಿ ಆಚರಿಸಿದ್ದಂತಹ ಪ್ರಕಾಶ್ ಅವರಿಗೆ ನನ್ನ ಪೂರ್ವಕವಾದ ಧನ್ಯವಾದಗಳು. ಹಾಗೂ ಇವರು ಬಡ ಮಕ್ಕಳಿಗೆ, ಶಾಲೆಯಲ್ಲಿ ಓದಂತ ಬಡ ಮಕ್ಕಳಿಗೆ ಆಗಲಿ ಮತ್ತೆ ಬಡವರಿಗಾಗ್ಲಿ ಎಲ್ಲರಿಗೂ ಸಹ ಆ ಮಕ್ಕಳಿಗೆ ಪುಸ್ತಕ ಆಗಿದ್ದು, ಪೆನ್ ಆಗಿರ್ಬೋದು, ಅದು ಕುಟುಂಬಕ್ಕೆ ಸಲ್ಲಿಸಿದಂತಹ ಎಲ್ಲ ಸೌಲಭ್ಯಗಳನ್ನು ಈ ಒಂದು ಅಂಬೇಡ್ಕರ್ದ ಒಂದು ಹೆಸರಿಂದ ಜನಗಳಿಗೆ ತುಂಬಾ ಅನುಕೂಲ ಮಾಡಿಕೊಡ್ತಿದೆ. ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತ ಸ್ವಾತಂತ್ರ್ಯವನ್ನು ಇನ್ನು ಮುಂದೆ ಹೀಗೆ ನಡೆದು ಈ ಒಂದು ಸಂಸ್ಥೆಯನ್ನು ಬೆಳಗಲಿ ಅಂತ ಹೇಳಿ ನಾನು ಒಂದೆರಡು ಮಾತಾಡ್ತೇನೆ. ಧನ್ಯವಾದಗಳು. ಈ ಸಮಿತಿಯು ಈ 25 ವರ್ಷದ ನಿರಂತರ ಸೇವೆಯಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡುತ್ತಿದ್ದೇವೆ. ಕಂಪ್ಯೂಟರ್ ಮತ್ತೆ ಕಲಿಕಾ ಸಾಮಗ್ರಿಗಳನ್ನು ಆದಿಜಾಂಬವ ವತಿಯಿಂದ ನೀಡುತ್ತಾ ಬರ್ತಿದ್ದೇವೆ. ಜಗ ಹೇಳಿದೆ ಜೈ ಭೀಮರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ